ಹಾಯ್ ಗೈಸ್ ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಸಕ್ಕದಾಗಿದ್ದೀರಾ ಅಂತ ಸುಸ್ವಾಗತ ಹೊಸ ವೀಡಿಯೋಗೆ ಅಂತ ಹೇಳ್ತಾ, ಸೊ ವೀಡಿಯೋ ನೋಡಿಲ್ಲ ಅಂದರೆ ಅದನ್ನ ಫಸ್ಟ್ ನೋಡ್ಬಿಟ್ಟು ಇದನ್ನ ನೋಡ್ರಿ. ಸೊ ನೆನ್ನೆ ಟಿಕೆಟ್ ತೊಗೊಂಡು ಇವಾಗ ದರ್ಶನ ಮಾಡಿಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ದರ್ಶನ ಮಾಡ್ಕೊಂಡ್ಬಂದು ನೋಡಿದ್ರೆ ನಮ್ಗೆ ಎಂತ ಅವಕಾಶ ಸಿಕ್ಕೈತೆ ಅಂದರೆ ಪ್ಯಾಕಿಂಗ್ ಮಾಡ್ತಿದ್ದೀವಿ, ಪ್ರಸಾದ ಪ್ಯಾಕಿಂಗ್ ಮಾಡ್ತಿದ್ದೀವಿ. ಬನ್ನಿ ಇದನ್ನ ಫುಲ್ಲು ಪ್ಯಾಕ್ ಮಾಡೋಣ. ಸೊ ಅದೆಲ್ಲ ಯಾರೋ ಮಾಡಿರೋದು, ಸೊ ನಾವು ಇದನ್ನ ಮಾಡ್ತಿರೋದು. ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದಲ್ಲೇ ಬೇಗ ಪ್ಯಾಕ್ ಮಾಡೋಣ. ಇನ್ನೂ ಮುಗ್ದಿಲ್ಲ ನಮ್ಮದು. ಸೊ ಆಲ್ಮೋಸ್ಟ್ ಇಷ್ಟು ಮಾಡಿದ್ದೀವಿ. ನಂದೊಂದು ಕ್ರೇಟ್ ಖಾಲಿ ಮಾಡ್ತಾ ಇದ್ದೀನಿ. ಪ್ರಿಯಾ ಇನ್ನೂ ಮಾಡ್ತಾನೆ ಅವಳೆ. ಅದೆಲ್ಲ ಎಷ್ಟು ಕಷ್ಟಪಟ್ಕೊಂಡು ಮಾಡಿರ್ತಾರೆ ಹೇಳ್ರಿ. ಯಾವ್ದಾದ ಅದು ನಮ್ಮದು, ನಾವು ಮಾಡಿರೋದು. ಮುಗೀತಾನೆ ಇಲ್ಲ ಗೈಸ್, ಮುಗಿಸ್ಬೇಕು ಹೆಂಗಾರ ಮಾಡಿ ಇಷ್ಟೆಲ್ಲ. ವಯಸ್ಸಲ್ಲಿ ಪ್ಯಾಕಿಂಗ್ ಮುಗಿಸ್ಕೊಂಡು ಬಂದು ಇಲ್ಲಿ ಪೂಜೆಗೆ ರೂಮ್ ಹತ್ರ ಹೋಗ್ಬಿಟ್ಟು ಸೊ ನಮ್ಮ ಬಟ್ಟೆನೆಲ್ಲ ಎಕ್ಸ್ಚೇಂಜ್ ಮಾಡಿಕೊಂಡು ಸೊ ಹೊಸ ಬಟ್ಟೆ ಇಟ್ಕೊಂಡು ಇವಾಗ ನಾಷ್ಟ ಮಾಡೋದಕ್ಕೆ ಬಂದಿದ್ದೀವಿ. ಸೊ ಇವಾಗ ಬೇರೆ ಕಡೆ ಬಂದ್ಬಿಟ್ಟು ನಿನ್ನೆ ಫ್ರೈಡ್ ರೈಸ್ ಆಗಿತ್ತಲ್ಲ, ಅದು ತುಂಬ ಬೇಜಾರಾಗೋಯ್ತು ಮನಸ್ಸಿಗೆ. ಅದಕ್ಕೋಸ್ಕರ ಇವತ್ತು ಬೇರೆ ಸೈಡ್ ಬಂದಿದ್ದೀವಿ. ನಂದು ನಮ್ಮ ಅಮ್ಮಂದು ಟೊಮೊಟೊ ಬಾತು, ಸೊ ಪ್ರೀಂದು ಪೂರಿ ಬರ್ತೈತೆ. ಟ್ರೈನೆಲ್ಲ ಇರುತ್ತೆ. ಇವಳು ಪೂರಿ ತಗೋಬರ್ತಾರಲ್ಲ, ಬೇಗ ಅರ್ಜೆಂಟಾ ಸಿಗಾಗೋದೈತೆ ನನಗೂ. ಅದಕ್ಕೆ ರೈಸ್ ನನ್ನ ಮೊದಲೇ ಗಂಟು ಹಾಫ್ ಲೀಟ್ರ್ ನೀರು ವಾಟರ್, ನಮ್ಮದು ಫಿಲ್ಟರ್ ವಾಟರ್ ಬಾಟ್ಲಿ ಬೇಕಾದ್ರೆ ಕೊಡ್ತೀವಿ. ಹಾಫ್ ಲೀಟ್ರ್ ಇಲ್ಲ, 1 ಲೀಟರ್ ಕೂಲರ್ ನಾರ್ಮಲ್ ಕೊಟ್ಟು. ರೈಸ್ ಇದು ಸಾಂಬಾರು, ಇದು ಚಟ್ನಿ, ಅದು ಏನೋ ಪಲ್ಯ, ಆಲೂಗಡ್ಡೆ ಪಲ್ಯ ಅಲ್ಲ, ಸಾಗು ಬಂತ ಪೂರಿ. ಓಕೆ 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 ಪೂರಿ ಬಂತು. ಪ್ರೀಂದು ಪಲ್ಯ ಆ ಕಡೆ ಐತೆ ನೋಡಿ, ಸಾಗು ಯೆಲ್ಲೋ ಕಲರ್. ಹಾಕೊಂಡ್ಲು ಟೇಸ್ಟ್ ಮಾಡಿ ಹೇಳು ಫಸ್ಟ್ ನೀನೆ. ನೆನ್ನೆನೆ ಹೇಳಿದೀನಿ ಯಾರ ಕಡೆ ತಡಿ ಅಂತ. ಆಯ್ತು ಕಣವ. ನನಗೂ ಪೂರಿ ಇಷ್ಟ, ಆದ್ರೆ ಬೆಳಗ್ಗೆ ಆಯಿಲ್ ಐಟಮ್ ಬೇಡ ಅಂತ ನಾನು. ಹೆಂಗೈತೆ ಉಪ್ಪುಪ್ಪ? ಉಪ್ಪು ನಮ್ಮ ಟೇಸ್ಟ್ ಮಾಡೋಣ ಬರುತ್ತೆ. ನಮ್ಮದು ಚಕ್ಕ ಉದ್ನೋಡೆ ಕೂತೋಡೆ ಅಂತ ಖಾರ ಸಕ್ಕದಾಗೈತೆ ನಮ್ಮದು. ಇವು ಚಟ್ನಿ ಹಾಕೊಳ್ಳೋಣ ಬರೀ. ಫ್ರೀ ಹಂಗೆ ಒಂಚೂರು ಚಟ್ನಿ ಹಾಕು. ಬಟ್ಟೆ ಗಿಟ್ಟೆ ಮೇಲೆ ಚೆಲ್ಗಿದ್ಯಾ ಕಣವ. ಸೌಟ್ ಟಚ್ ಮಾಡ್ಬೇಡ ಅನ್ನಕ್ಕೆ. ಅಯ್ಯ ಇಲ್ಲೆಲ್ಲ ಚೆಲ್ಲದ್ಲು. ಊಟ ಸಕ್ಕತ್ತಾಗೈತೆ. ನೀವು ಯಾರನ್ನ ಬಂದ್ರೆ ಈ ಕಡೆ ಸೈಡ್ ಇಲ್ಲೇ ಟ್ರೈ ಮಾಡಿ. ಇದೆಲ್ಲಿ ಗೊತ್ತಾ, ನದಿ ಐತೆ ಗೊತ್ತಾ, ನದಿ ಹತ್ರ ಐತೆ. ನಾವು ಅಮ್ಮ 2 ಇಡ್ಲಿ ತಿನ್ನೋ ಅಂತ ಹಾಕಿಸ್ತೇವೆ ಅಂತಾರೆ. ನೈಟ್ ಊಟ ಮಾಡಿರ್ಲಿಲ್ಲ ಕರೆಕ್ಟ್ಗೆ. ಪ್ರಿಯ ನೀನ್ ತಿಂತೆ ಇಡ್ಲಿ? ಪ್ರಿಯಂಗೆ 2 ಇಡ್ಲಿ, ನನಗೆ 2 ಇಡ್ಲಿ. ಒಂದು ಸಾಕ ಹಾಕಿಸ್ಕೊಂಡು. ಇಷ್ಟಕ್ಕೆ ಎಷ್ಟಾಯಿತು ಅಂದರೆ 170. ಒಂದು ಫ್ರೈಡ್ ರೈಸ್ ಅಷ್ಟು. ನಾವು 3 ಜನ 160. ಟೊಮೆಟೊ ರೈಸು 2 170, ಆಮೇಲೆ 1 ಲೀಟ್ರ್ ನೀರು. 1 ಲೀಟ್ರ್ ನೀರು. ಇಷ್ಟೆಲ್ಲ ಸೇರಿ 170 ಹೆಂಗೈತೆ. ಒಂದೇ ಪ್ಲೇಟ್ ಫ್ರೈಡ್ ರೈಸ್ಗೆ, ಅದು ಚೆನ್ನಾಗಿಲ್ದಾರ ಇರೋ ಫ್ರೈಡ್ ರೈಸ್ಗೆ 160 ಹೆಂಗೈತೆ. ಬರೀ ಗೈಸ್ ಇದು ಇಡ್ಲಿ ಟೇಸ್ಟ್ ಮಾಡೋಣ. ಇಡ್ಲಿ ಫುಲ್ಲು ಸಾಫ್ಟು, ರವೆ ಇಡ್ಲಿ. ಸಕ್ಕತ್ತು ಟೇಸ್ಟ್ ನೋಡ್ರಿ. ಸಾಗು ಬೇಡ, ಸಾಗು ಉಪ್ಪು. ನೋಡ್ರಿ ಆಯ್ತಾ,
ಏನ ಇಡ್ಲಿನ? ಗೈಸ್ ಇವ್ರದೆಲ್ಲ ಇವ್ರದೇ, ಇದು ನಮ್ಮ ಅಣ್ಣಂದೆ, ಇದು ನಮ್ಮ 3 ಜನದ್ದು, ಇದು ನಮ್ಮ ಆಂಟಿದು, ಇವೆರಡು ನಂದು ಅಷ್ಟೇ. ಇದೆಲ್ಲ ಎಲ್ಲ ಯಾರು ತಗೋತಿದ್ರು, ಯಾರೋ ಒಂದು ಕೇಳಿಲ್ಲ ಅವರು. ಎಲ್ಲ ನನಗ್ ಕೊಟ್ಬಿಟ್ಟವ್ರೆ. ನೋಡ್ರಿ ಇವ್ರನ್ನ. ಗೈಸ್ ಒಂದು ವಿಡಿಯೋ ಮಾಡ್ತಾ ಇದೀವಿ ಅಷ್ಟೇ. ಸೊ ವಿಡಿಯೋ ಗೈಸ್ ಮಾಡೋದ್ರಲ್ಲಿ ಇನ್ನೂ ಮಾಡಿಲ್ಲ, ಈಗ ಫೋನ್ ನೋಡ್ಕೊಂಡ್ ನಿಂತಿದ್ದ, ಅದೇನ ಈಗ ಎತ್ಕೊಂಡಿ, ಈಗ ಜೋಬ್ರಾಗ ಇಟ್ಕೊಂಡ ಇದ್ ತೆಗ್ದ ಫೋನ್. ತಲೆಲ್ಲ ಕದ್ಕೊಂಡು ಬಿಟ್ಟವ್ಳೆ ಗಾಡಿ. ಗೈಸ್ ಇಲ್ಲಿ ವಿಡಿಯೋ ಮಾಡ್ತಿದ್ದೋ, ಇದನ್ನ ತಕ್ಕೋ ಅಂತ ಹೆವಿ ಹಿಂಸೆ ಮಾಡ್ತಾವ ಪ್ರಿಯಾ ಅಂತ ತೆಗಿತಿದ್ದೀನಿ ಅಷ್ಟೇ. ನನಗೇನು ಇಷ್ಟ ಇಲ್ಲ ಈ ತರದ್ದೆಲ್ಲ ವಿಡಿಯೋ ಮಾಡಕ್ಕೆ. ಎರಡವೆ ವೈಟ್ ಕಲರ್ ತಂದು, ವೈಟ್ ಕಲರ್ ನಾನು, ಆಯ್ತು ಬ್ರೌನ್ ನಾನು. ಗೈಸ್ ಅಲ್ಲಿಂದ ಹಂಗೆ ಸುಮ್ನೆ ಇದ್ದೋ ಅಂತ. ಸೊ ಇಲ್ಲಿ ನೋಡ್ರಿ, ನಾವು ನೆನ್ನೆ ಇಲ್ಲೇ ಬಿಡ್ಬೋದಿತ್ತು ದೀಪ. ಒಂದ್ ರೀತಿ ಮಿನಿ ಕೆರೆ ತರ ಐತೆ, ಚೆನ್ನಾಗಿತ್ತು. ಹಂಗೆ ಇಲ್ಲಿ ಯಾವ್ದು ದೊಡ್ಡ ಏನ್ ಹೆಜ್ಜೆನಾ? ಏ ಹೆಜ್ಜೆ ಅಲ್ಲ, ಅದು ಕಲ್ಗುರ್ತು. ಪ್ರಿಯರ್ ಮನೆಗೆ ಬೃಂದಾವನ ತಗೊಂಡವ್ರೆ. ಎಷ್ಟಾಯ್ತು? ಇಲ್ಲಿ ಸೋಡಾ ಕುಡಿಯಕ್ ಬಂದಿದೀವಿ, ನೆನ್ನೆ ಕುಡಿದ್ವಲ್ಲ ಚೆನ್ನಾಗಿತ್ತು ಅಂತ. ಅದಕ್ಕೆ ಸೋಡಾ ಮಾಡ್ತಿತ್ತು, ಅದ್ ಆಡ್ಬಿಟ್ಲಲ್ಲಿ ನನಗೆ ಸೋಡಾ ಬೇಕು ಅಂತ. ನಾನು ಸಿಗಲ್ಲ ಕೊಟ್ಟು ಕರ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲಿ ಸೋಡಾ ಕುಡಿಯಕ್ ಬಂದಿದೀವಿ ಇವಾಗ. ಸಿಕ್ಕಾಪಟ್ಟೆ ಬಿಸಿಲು. ಈ ವಿಡಿಯೋ ಅವ್ರ ಅಮ್ಮನ ತಲುಪಲೇಬೇಕು. ಯಾಕೆ? ನಂಗೆ ಬೈದಿಲ್ಲ ಗೈಸ್ ಬ್ಲಾಗ್ ಮಾಡೋದೇ ಮರ್ತೋಗಿದೆ, ನಿಮ್ದೇ ಕುಡ್ಕೊಂಡ್ ಕೂತ್ಬಿಟ್ಟಿದ್ದು. ಅಲ್ಲೋಡು ಅವಳು ಸುದ್ದಿನ ಇಷ್ಟೊಳ್ಳೆ ಚೊಂಬಲ್. ಚೆನ್ನಾಗಿದೆ ಗೈಸ್, ಬಿಸ್ಲಿಗೆ ತಂಪಾದ ಸೋಡಾ ಕುಡಿದ್ಬಿಟ್ಟು ನಮ್ಮ ಅಮ್ಮ ಟೀ ಕುಡಿತೈತೆ. ಯಾಕಂದ್ರೆ ನಂಗೆ ಅದು ಬ್ಯಾಡ್ದಿತ್ತು, ಆರು ತಾಬಿಟ್ಟೆ ನಾವು ಟೀ ಕುಡ್ಬೇಕು. ಅರ್ಧ ನನಗೆ ಕೊಡ್ತು. ಸಿಕ್ಕಾಪಟ್ಟೆ ಗಂಟ್ಲು ನೋವು ಗೈಸ್, ವಾಟರ್ ಚೇಂಜ್ ಆಗಿ. ಹೆಂಗಿತ್ತಮ್ಮ ಜರ್ನಿ? ತಲೆನೋವು ಅಂತ ಇದು ಹೆಂಗನ್ನಿಸ್ತಾನ ಜರ್ನಿ? ಇದು ಇದು ಈ ಸತಿ ಬರ್ತಡೇ ನಮ್ಮ ಅಮ್ಮಂಗೆ ತುಂಬ ಎಕ್ಸ್ಪೆನ್ಸಿವ್ ಆಗ್ಬಿಟ್ಟೈತೆ ಅಮೌಂಟು. ಏನಕ್ಕಂದರೆ ನನ್ನ ಬಟ್ಟೆಗೆ ತುಂಬ ಹೊಂಟೋಯ್ತು, ಈ ಶರ್ಟು ಇದಕ್ಕೆ ಮತ್ತು ಈ ಪ್ಯಾಂಟ್ಗೆ. ಯಾರು ಅಮೌಂಟ್ ಹಾಕಿರೋದು? ಅಪ್ಪ ಎಷ್ಟ? 1000 ಅಷ್ಟೇನಾ? ನಮ್ಮಮ್ಮ ನೆನ್ನೆ ಹಾಕಿರೋದು ಇವಾಗ ಕೇಳ್ತೀವಿ. ಗೈಸು ಅಲ್ಲೆಲ್ಲ ಮತ್ತೆ ದರ್ಶನ ಮಾಡಿಕೊಂಡು ಸೊ ಇವಾಗ ರೈಲ್ವೆ ಸ್ಟೇಷನ್ಗೆ ಬಂದ್ಬಿಟ್ಟು ಫೈನಲಿ. ಸೊ ಇಲ್ಲಿ ರೈಲ್ವೆ ಸ್ಟೇಷನ್ ಹೋಟ್ಲು ಎಲ್ಲ ಕ್ಲೋಸ್ ಮಾಡಿಬಿಟ್ಟವ್ರೆ. ಏನಕ್ಕಂದರೆ ಇಲ್ಲಿ CM ಬರ್ತಾರಂತ ಇವತ್ತು, ಅಲ್ಲಿ ಏನೋ ಫಂಕ್ಷನ್ ಮಾಡ್ತಿದ್ರು CM ನೆಕ್ಕಿಗೆ. ಸೊ ಇಲ್ಲಿ ರೈಲ್ವೆ ಸ್ಟೇಷನ್ಗೆ ಬಂದು ಊಟ ತೊಗೊಳ್ಳೋಣ ಅಂತ ಹುಡ್ಕಾಡ್ದು, ಬಟ್ ಹೋಟ್ಲು ಎಲ್ಲೂ ಇಲ್ಲ. ಸೊ ಇಲ್ಲೊಂದು ಇಲ್ಲಿ ಮಾಡ್ತಿದ್ರು ಮಾತ್ರ, ಇಲ್ಲಿ ಚಿತ್ರಾನ್ನ ಮೊಸರನ್ನ ಬಿಟ್ರೆ ಇನ್ನೇನು ಸಿಗಲಿಲ್ಲ. ಸೊ ಅದಕ್ಕೋಸ್ಕರ ಮೊಸರನ್ನ ತೊಗೊಂಡು ತಂಪಾಗುತ್ತೆ ಅಂತ. ಚೆನ್ನಾಗೈತಂತೆ. ಹಂಗೆ ನೋಡೋದು ನಾನು ಫಸ್ಟ್. ಆಮೇಲೆ 50 ರೂಪಾಯಿ ಜಾಸ್ತಿ ಆಯಿತು. 50 ರೂಪಾಯಿ ಜಾಸ್ತಿ ಆಗಲಿಲ್ವಾ? ಉಪ್ಪಿನಕಾಯಿ ಜೊತೆ ಚೆನ್ನಾಗೈತಣ್ಣ, ಬರೀ ಇದು ಚೆನ್ನಾಗೈತೆ. ಆಯ್ತಾ? ಆಯ್ತು ಬನ್ನಿ ಫಸ್ಟ್ ನಮ್ಮ ಟೇಸ್ಟ್, ನಾವು ಒಂದ್ಸತಿ ಟೇಸ್ಟ್ ಮಾಡೋಣ. ವಿತೌಟ್ ಉಪ್ಪಿನಕಾಯಿನೂ ಚೆನ್ನಾಗೈತೆ, ಉಪ್ಪಿನಕಾಯಿ ಜೊತೆ ಟ್ರೈ ಮಾಡೋದು. ಎರಡೂ ಚೆನ್ನಾಗೈತೆ ಗೈಸ್. ಇವಾಗ ಊಟ ಮಾಡಿಬಿಟ್ಟು ಬಿಸ್ಕೆಟ್ ತೊಗೊಂಡು, ಸೊ ಇದು ಬಂದ್ಬಿಟ್ಟು ನೋಡ್ರಿ ಇಲ್ಲಿ ಪ್ರೈಸು 20 ರೂಪೀಸು, ಬಟ್ 30 ರೂಪಾಯಿ ತೊಗೊಂಡವ್ರೆ. ಸೊ ಇದು ಅಷ್ಟೇ, ಪ್ರೈಸು 20 ರೂಪೀಸ್ ಅಂತ ಹಾಕೋರೆ, ಬಟ್ 30 ರೂಪಾಯಿ ತೊಗೊಂಡವ್ರೆ. ನಾನು ಅದನ್ನ ಅಂದಿದ್ದು ನಿನಗೆ, ನೀನು ಹಣ ಕಮ್ಮಿ ಮಾಡ್ಕೊಳ್ಳಿ, ಹಣ ಅಂತೀನಿ ನೀನು. ನಮ್ಮ ಅಮ್ಮ ಮಜ್ಜಿಗೆ ತಗೊಂಡೈತೆ. ಸೊ ನಾನು ಬಿಸ್ಕೆಟ್ ತಗೊಂಡೆ, ಪ್ರಿಯಾನು ಬಿಸ್ಕೆಟ್ ತಿಂತಾಳೆ ಅಂತ. ತಿಂತೀಯಾ ಏನು? ತಿನ್ನಲ್ವಾ? ಎಸ್ ನಾವು ಅಮ್ಮನ ಕೈಯಲ್ಲಿ ಬಿಸ್ಕೆಟ್ ಪ್ಯಾಕೆಟ್ ಓಪನ್ ಮಾಡಿಸ್ತಾ ಇದ್ದೀನಿ. ಹಂಗೆ ಇರಲಿ. ಆಮೇಲೆ ತಡಿ, ಅದೆಲ್ಲ ತೋರಿಸ್ಬೇಡ, ಆಧಾರ್ ಕಾರ್ಡ್ ತೋರ್ಸಕ್ ಬರ್ತಾವಳ ನಾನು. ಗೈಸ್ ಇದು ನೋಡ್ರಿ ಡಿಸೈನ್ ಯಾವ ಥರ ಐತೆ. ಸೊ ಮಧ್ಯದಲ್ಲಿ ಗ್ರೀನ್ ಕಲರ್ ಕ್ರೀಮ್ ಇರುತ್ತೆ ಅನ್ಕೋತೀನಿ. ಹಾಕೊಳ್ಳೋ ಗ್ರೀನ್ ಕಲರ್ ಪ್ಯಾಕೆಟಲ್ಲಿ ಯೆಲ್ಲೋ ಕಲರ್ ಕ್ರೀಮು.
ನೋಡ್ರಿ ಇಷ್ಟ ಬಿಸ್ಕೆಟ್ ನೋಡ್ರಿ ಟೇಟಮೆ ಪಾರ್ಲೆ ಜೀರ ದಪ್ಪ ಅವಳು ನಾನು ಈ ಚಿತ್ರ ಇಲ್ಲಿರೋ ಚಿತ್ರ ನೋಡ್ಬಿಟ್ಟು ಇಷ್ಟ ಬನ್ನಿ ಅಂತ ಒಳಗೆ ಅನ್ಕೊಂಡೆ. ಗೈಸ್ ನಂದು ಚಿಕ್ಕ ವಯಸ್ಸು ಫೋಟೋ ನೋಡ್ಕೊಳ್ರಿ ಹೆಂಗೈತೆ. ಕಳ್ಳ 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 ಕಳ್ಳರು ಇವರೆಲ್ಲರೂ ಅಲ್ಲ, ನಾವೆಲ್ಲರೂ ಅಂತ ನಿನಗೂ ಸರಿ. ಇವಾಗ ಇನ್ನೊಂದು ರೌಂಡ್ ಮಾವಿನಕಾಯಿ ಹೊಡಿತಿದ್ದೀವಿ. ಎಷ್ಟು 30? ನಮ್ಮೂರಿಗೆ ಬಂದಿರೋ ಬಿಟ್ಟಿಯಾಗಿ ಕೊಡಿಸ್ತಿದೆ. ನೀನು ನಿಮ್ಮೂರಲ್ಲಿ ಇರ್ಬೇಕಾಯ್ತು, ಯಾಕೆ ಬರಬಹುದು? ಗೈಸ್ ಟ್ರೈನ್ ಬರೋದಕ್ಕೆ ಹತ್ರ ಆಯ್ತು. ಸೊ ಇಲ್ಲಿ ಇನ್ನೇನು ಬರುತ್ತೆ. ಚಾರ್ಜರ್ ಎಲ್ಲ ಬ್ಯಾಗ್ ಹೋಗಿ ಹಾಕೊಂಡು ಬಂದಿದ್ದೀವಿ. ಸೊ ಟೈಮ್ ನೋಡ್ರಿ 6:56. ಸೊ ಇಷ್ಟವರೆಗೂ ವ್ಲಾಗ್ ಮಾಡ್ತಿರ್ಲಿಲ್ಲ, ಎಂತಂದ್ರೆ ಟ್ರೈನು ಚಾರ್ಜರ್ ಇರಲಿಲ್ಲ ಮೊಬೈಲಲ್ಲಿ. ಇಲ್ಲ ಇದ್ರಲ್ಲಿ ಐತೆ, ಇದ್ರಲ್ಲಿ ಅಲ್ಲಿವರೆಗೂ ಬಿಟ್ಬಿಟ್ಟ. ಊಟನೂ ತಗೊಂಡಿದೀವಿ ಗೈಸ್. ಚಾರ್ಜರ್ ಹುಡುಕ್ತವ್ರು ನಮ್ಮನೆ. ಊಟನೂ ತಗೊಂಡಿದೀವಿ ಇಲ್ಲೇ. ಸೊ ಏನಕ್ಕೆ ಅಂದ್ರೆ ಟ್ರೈನಲ್ಲಿ ಎಕ್ಸ್ಪೆನ್ಸಿವ್ ಜಾಸ್ತಿ. ಸೊ ಇಲ್ಲೂ ಅಷ್ಟೇ 50 ರೂಪಾಯಿ ಪ್ಲೇಟು. 3 ಪ್ಲೇಟು ರೈಸ್ ಬಾತ್ ತಗೊಂಡಿದ್ದೀವಿ. ಪಲಾವ್ ಏನ್ ಬರುತ್ತೆ ಗೈಸ್ ನಮ್ಮ ಟ್ರೈನು. ಬಟ್ ಇಲ್ಲೇನು ಅಂತ ಅಂದ್ರೆ S6 ಐತೆ, X54 ಅನ್ನೋದಿಲ್ಲ ಬೋಗಿ ನಂಬರು. ಬಟ್ ನಮ್ದು X4 ಇನ್ ಮಿಕ್ಕಿದಿಲ್ಲ. ಅಂದಾಜ್ ಮೇಲೆ ನಿಂತಿದೀವಿ. ಸತಿ ನಾನು ನಮ್ಮ ಅಪ್ಪ ಬಂದಾಗ್ಲೂ ಹಿಂಗೆ ಆಗಿತ್ತು. ಇನ್ನೂ ಬಂದಿಲ್ಲ ಗೈಸ್ ಟ್ರೈನ್ ಹತ್ತಿ ಸುಮಾರು ಹೊತ್ತಾಯ್ತು. ಅಯ್ಯ ಶಿವನೇ, ಇಲ್ಲ ಅದು ಆಲ್ರೆಡಿ ಓಪನ್ ಆಗ್ಬಿಟ್ಟೈತೆ. ತಗೊಂಡಿದೀವಲ್ಲ, ಊಟ ಮಾಡ್ತಾ ಇದ್ದೀವಿ. ಪಲಾವ್, ಉಪ್ಪಿನಕಾಯಿ. ಯಾವ್ದೋ ಸ್ಟೇಷನ್ ಬಂತು. ಮೊಬೈಲ್ನ ಇಲ್ಲಿ ಚಾರ್ಜರ್ ಹಾಕೊಂಡಿದ್ದೀನಿ. ಸೊ ಇದು ಐಟಿ ಇಲ್ಲ ಅಂದ್ಬಿಟ್ಟು ಖರ್ಚಿಫ್ ಹಾಕ್ಬಿಟ್ಟು ಹಾಕಿದ್ದೀನಿ. ಚಾರ್ಜರ್ ಬಂದ್ಬಿಟ್ಟು ಇಲ್ಲ ಐತೆ. ಪ್ರಿಯ ಅಲ್ಲಿ ಕುಂತವಳೆ, ನಾನು ನಮ್ಮಮ್ಮ ಇಲ್ಲಿ ಕುಂತಿದ್ದೀವಿ. ಏನಿದೆ ಈರುಳ್ಳಿ ಸೀದಿ ಸುಟ್ಟೋಗದೆ ಅನ್ನದ ಜೊತೆಗೆ. ಇವಾಗ ಟೇಸ್ಟ್ ಮಾಡೋದಕ್ಕೆ ಉಪ್ಪಿನಕಾಯಿ ಜೊತೆ ತಗೊಂಡಿದ್ದೀನಿ. ಲಾಲೆ ಟೇಸ್ಟ್ ಮಾಡಿದೆ. ಸೊ ವಿಡಿಯೋ ಆನ್ ಮಾಡಿ. ಚೆನ್ನಾಗೈತೆ. ನಾನು ಚಟ್ನಿ ಇಸ್ಕೊಂಡೆ, ನಮ್ಮ ಅಮ್ಮ ಮತ್ತೆ ಮೊಸರು ಬಜ್ಜಿ ಇಸ್ಕೊಂಡವ್ರೆ. ಸೊ ಇವಾಗ ಇದ್ರಲ್ಲಿ ಟೇಸ್ಟ್. ಗೈಸ್ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ಮನೆಗೆ ಬಂದು. ಸೊ ನೆನೆ ಟ್ರೈನಲ್ಲೆಲ್ಲ ಬ್ಲಾಗ್ ಮಾಡೋದಕ್ಕಾಗಲಿಲ್ಲ, ಏನಕಂದ್ರೆ ಫುಲ್ಲು ಸೀಟ್ ಆಗ್ಬಿಟ್ಟು ತಲೆನೋವು ಬಂದಿತ್ತು. ಇವಾಗ ಬ್ಲಾಗಲ್ಲಿ ಏನು ತೋರಿಸ್ತಿದ್ದೀನಿ ಅಂದರೆ, ನಮ್ಮ ಮನೆ ನನಗೆ ಮತ್ತು ನಮ್ಮ ಅಮ್ಮಂಗೆ ಗೊತ್ತಿಲ್ಲದಂಗೆ ನನ್ನ ಬರ್ತಡೇ ಕೇಕ್ ಸರ್ಪ್ರೈಸ್ ಕೊಡೋಣ ಅಂತ ಕೇಕ್ ತರ್ಸವ್ರೆ. ಸೊ ಅದು ಯಾವ ಥರ ಆಗ್ಬಿಟ್ಟೈತೆ ಅಂದರೆ, ರಸಮಲೈ ಇದೇನೋ ಇಲ್ಲಿ ಫುಲ್ಲು ಲೀಕ್ ಆಗ್ಬಿಟ್ಟೈತೆ ಅದ್ರ ಫ್ಲೇವರು. ನಮ್ಮ ಫ್ರಿಜ್ಜು ಕೋಲ್ಡು ಸಾಕಾಗ್ತಾ ಇಲ್ಲ ನಮ್ಮ ಫ್ರಿಜ್ಜು. ಮತ್ತು ಇನ್ನೊಂದೇನಂತ ಅಂದರೆ, ಸೇಮ್ ಟು ಸೇಮ್ ಹೋದ ವರ್ಷ ನನ್ನ ಬರ್ತಡೇಗೂ ಸೇಮ್ ಸೈಜು, ಇನ್ನೊಂದು ಸ್ವಲ್ಪ ದೊಡ್ಡ ಇತ್ತು. ಮತ್ತು ಕೇಕ್ ಡಿಸೈನ್ ಆಗಲಿ ಫ್ಲೇವರ್ ಆಗಲಿ ಎಲ್ಲ ಸೇಮು. ಅದು ನನಗೆ ನೋಡಿ ಶಾಕ್ ಆಗೋದೆ. ಏನಂತಂದ್ರೆ ಹೋದ ವರ್ಷ ನಾನು ಸಿಕ್ಕಾಪಟ್ಟೆ ಇಷ್ಟಪಟ್ಬಿಟ್ಟೆ ನಮ್ಮ ಕೇಕ್ನ, ಅಲ್ವಾ ಅಮ್ಮ? ಚೆನ್ನಾಗಿತ್ತದು ಹೆವಿ. ಈ ಸತಿನೂ ಅದೇ. ಇದು ಯಾವಾಗ ಕಟ್ ಮಾಡ್ತಾರೋ ಏನೋ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲದಂಗೆ ತಂದು ಇಟ್ಬಿಟ್ಟವ್ರೆ. ನಾವು ಇವಾಗ ಕಟ್ ಮಾಡಕ್ ಗುರುವಾರ ಇವತ್ತು ಮೊಟ್ಟೆ ಹಾಕ್ಬಿಟ್ಟವ್ರೆ, ನಾಳೆ ಮಾಡೋದು. ನಾನು ಬೆಳಗ್ಗೆ ಎದ್ದು ನೋಡಿರ್ಲಿಲ್ಲ. ನಮ್ಮಪ್ಪ ಹೇಳ್ಬಿಡ್ತು ನನಗೆ, ಕೇಕ್ ಯಾವಾಗ ಕಟ್ ಮಾಡ್ತಿರ್ಲ ಅಂತ. ನಾನು ಶಾಕು, ಕೇಕಾ ಅಂತ. ಹೋದ್ಸತಿ ಜಾಸ್ತಿ ದಿವಸ ಮಡಗಿರ್ಲಿಲ್ವಲ್ಲ, ಒಂದ್ ನೈಟ್ ಎಲ್ಲ ತಂದು ಕಟ್ ಮಾಡಾದ್ಮೇಲೆ ಮಡಿಕೊಂಡ್ ತಿನ್ವಲ್ಲಪ್ಪ. ಡಬ್ಬುದಂತೂ ಅಲ್ಲ, ಫ್ರಿಜ್ಜು ಕೋಲ್ಡ್ ಸಾಕಾಯ್ತಾ ಇಲ್ಲ. ಮಾಡ್ಲಾ ಈ ಮಾಡ್ಬಿಡ್ಲ ಕೋಲ್ಡು? ಮಾಡಿದ್ರೆ 2 ತಿರುಗಿಸ್ತೇವೆ ಒಂದ್ರಲ್ಲಿ. ಬಿಡು ರೈಸ್. ಇಲ್ಲಿ ನಾನು ಹೇಳ್ದೆ ಗೊತ್ತಾ ನಿಮ್ಗೆ ನಿನ್ನೆ, ಚಾಕ್ಲೇಟ್ ಅದೇ ಲಂಡನ್ದು ಅಂತ. ಇನ್ನೊಂದು ಹೇಳ್ದಿತ್ತು, ತಿನ್ಕೊಬಿಟ್ಟವ್ರು ನಮ್ಮನೆ. ಕಿಟ್ಕ್ಯಾಟು ಪ್ಯಾಕಿಂಗೇ ಬೇರೆ. ಮೇಲಿಂದ ತಿನ್ನೋನು ಇವಾಗ ನಾಷ್ಟ ಮಾಡಿದ್ದೀನಿ. ಕೇಕ್ ಬೇಜಾರೈತೆ ನನಗೆ ಇವಿ. ಇನ್ನು ಯಾಕಂದ್ರೆ ನಾಳೆವರೆಗೂ ಇರ್ಬೇಕಲ್ಲ, ಅದು ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ಇದು ನೋಡಿ ಬೆಳಗ್ಗೆ ಹೆವಿ ಖುಷಿ ಆಗೋಯ್ತು ನನಗೆ. ಫಸ್ಟ್ ಟೈಮ್ ಈ ತರ ಬಂದಿರೋದು ನಮ್ಮ ಮನೆಗೆ, ಅದು ನನ್ನ ಬರ್ತಡೇಗೇನೆ. ಹಂಗ್ ನೋಡಕ್ ಹೋದ್ರೆ ನಾವು ಫಸ್ಟ್ ಟೈಮೇ ಈ ತರ ಸೇವೆ ಮಾಡಿದ್ದಾಗ್ಲಿ, ಮತ್ತೆ ಅಲ್ಲಿ ಪ್ರಸಾದ ಪ್ಯಾಕಿಂಗ್ ಮಾಡಿದ್ದಾಗ್ಲಿ. ಬರ್ತಡೇಗೆ ರಾಯರ ಕಡೆಯಿಂದ ಬಟ್ಟೆ ಗಿಫ್ಟು. ಇವಾಗ ಎಲ್ಲರೂ ಬರ್ತಡೇಗೆ ಬಟ್ಟೆ ತಗೊಡ್ತಾರಲ್ಲ, ಹಂಗೆ. ಅದು ನಮಗೆ ಗೊತ್ತಿರ್ಲಿಲ್ಲ, ಈ ಬಟ್ಟೆ ಎಲ್ಲ ಕೊಡ್ತಾರೆ ಅನ್ನೋದು ನಮ್ಗೆ ನಿಜ ಗೊತ್ತಿರ್ಲಿಲ್ಲ. ಸುಮ್ಮನೆ ಅವಾಗ ಫಸ್ಟು ನಾವು ತಲೆಯಲ್ಲಿ ಇಟ್ಕೊಂಡು ಹೋಗಿಲ್ಲ ಬೆಂಗಳೂರಿಂದ.
ಅಲ್ಲಿ ಒಂದ್ 5 ನಿಮಿಷದ ಇಲ್ಲೇ ಅನ್ಸಿದ್ದು ಈ ತರ ಏನೋ ಸೇವೆ ಮಾಡ್ತಾರಮ್ಮ ಮಾಡ್ಬಿಡೋಣ ಅಂತ ಅನ್ಕೊಂಡ್ ಹೋಗಿ ಅದು ಎಲ್ಲೆಲ್ಲೂ ಏನೇನು ಎಲ್ಲ ಗೊತ್ತಿರ್ಲಿಲ್ಲ. ಒಂದ್ ಕಡೆಯಿಂದ ಹೋಗೋಗಿ ವಿಚಾರಿಸಿ ತಗೊಂಡ್ ಬಂದಿದ್ದು ಇದ್ದ. ಗೈಸ್ ಇದು ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಿರೋದು ನಾನು ಎಷ್ಟನೇ ತಾರೀಕು ಅಂದ್ರೆ 26ನೇ ತಾರೀಕು ಅಲ್ವೇನಮ್ಮ? ನೆನ್ನೆ ಗುರುವಾರ ಅಂತ ನಾವು ಕೇಕ್ ಕಟ್ ಮಾಡ್ಲಿಲ್ಲ, ತಂದಿರೋದು 23ಕ್ಕೆ, ತಿಂತಿರೋದು 26ಕ್ಕೆ. ಇವಾಗ ಕೇಕ್ ಕಟ್ ಮಾಡೋಣ ಬರ್ರಿ. ಇವತ್ತು ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಿದ್ದೀನಿ. ನೆನ್ನೆ ಗುರುವಾರ ಅಂತ ಹಂಗೆ ತೆಗ್ಬಿಟ್ಟು ಫುಲ್ಲು ಜ್ವರ ಬಂದ್ಬಿಟ್ಟಿದ್ರೆ ರೆಸ್ಟ್ ಮಾಡ್ತಿದ್ದೆ. ಯಾರು ಪ್ರಿಯಿಂಗ ಅವಳೆಲ್ಲೋ ಮದ್ವೆಗೆ ಹೋಗೋಣ ಗೈಸ್, ಯಾವ್ದೋ ರಿಲೇಷನ್ ಅಲ್ಲಿ ಮದ್ವೆ ಅಂತ ಗೈಸ್. ಇದು ಬಂದು ಲಾಸ್ಟ್ ಇಯರ್ ಬರ್ತಡೇದು. ಸೊ ಈ ತರ ಮಾಡ್ಸಿದ್ದು. ಇದು ಬಂದು ನಮ್ಮ ಏರಿಯಾದಲ್ಲಿ ಮಾಡ್ಸಿರೋದು. ಇದೇ ತರ ಮಾಡಿ ಅಂತ ನಮ್ಗೆ ಗೊತ್ತಿಲ್ಲ. ಇದನ್ನ ಕೊಟ್ಟವ್ರೆ, ಬಟ್ ಅವನು ಈ ತರ ಮಾಡಿಲ್ಲ, ಈ ತರ ಮಾಡ್ಬಿಟ್ಟವನೆ. ಗೈಸ್ ತಿನ್ಕೊಡಂತೇಳಿ ಬಿದೋಗುತ್ತೆ ಗೈಸ್. ನಿಮ್ಗೆ ನನ್ ಕಡೆಯಿಂದ ಉಲ್ಟಾ ಏನೋ ಕೇಕ್ ಅಲ್ವಾ, ತಿನ್ಕೊಳ್ರಿ ಹಂಗೆ. ಗೈಸ್ ಇದು ರಸ್ಮಲೈ ಕೇಕು. ಸೊ ಒಳಗಡೆ ನೋಡ್ರಿ ಎಲ್ಲೋ ಕಲರ್ ಫ್ಲೇವರ್ ಚೆನ್ನಾಗೈತೆ. ಅದೇನೇನೋ ಹಾಕಿದ್ದಾರೆ, ಬಾಯಿಗೆ ಅವಾಗ ಸಿಗ್ತಾ ಇರುತ್ತೆ. ಓದ್ಸದೇನೋ ಸೇಮ್ ಒಳಗಡೆ ಎಲ್ಲೋ ಅದೇ ರಸ್ಮಲೈ, ಮೇಲ್ಗಡೆ ಮಾತ್ರ ಕಲರ್ ಚೇಂಜ್ ಅಂತಂದ್ರೆ ಡಿಸೈನ್ ಚೆನ್ನಾಗಿರಲ್ಲ ರಸ್ಮಲೈ ಅಂತ. ಬಾಯಿ ತೊದ್ಲುತ್ತೈತೆ ಬರ್ತಡೆಗೂ, ಸರಿ ಜ್ವರಕ್ಕೂ ಅದಕ್ಕೂ. ಗೈಸ್ ನಾನು ಬಾಯಲ್ಲಿ ಪ್ರಸಾದ ತಿಂದಿದೆ, ಅದು ಮಂತ್ರಾಲಯ ಇದು. ನಾ ಅಮ್ಮಂಗೆ ಹೇಳ್ಬೇಡ, ಇನ್ನು ಹೇಳ್ತಿದ್ದೀನಿ ಬಿಚ್ಬೇಡ ಅಂತ. ಹಿಂಗ ಅದೇ ಬಿಡ್ತದ ಅರ್ಧೋಯ್ತು. ಇಲ್ಲಿ ನೋಡಿ ಗೈಸ್, ಇಲ್ಲಿ ಅಲ್ಲ ನಾನು ಇಲ್ಲಿಗೆ ಬರ್ತಾರೆ ಮಂಚಲದ್ದು ಮತ್ತೆ ಬಿಚ್ಚಕ್ಕೆ ಆಗಲ್ವಲ್ಲ ಆ ತರ ಅಂತ ಓದೆ ನಾನು. ಗೈಸ್ ನೋಡಿ ಅರ್ಧೇ ಹೋಯ್ತು ನಮ್ಮಮ್ಮ, ಹಿಂಗ ಅರ್ಧ ಬಿಡೈತೆ ಗೈಸ್. ಇಲ್ಲ ಐತೆ ನೋಡ್ರಿ, ಇವಕ್ಕೆ ಓನ್ಲಿ ಫಸ್ಟ್ ಟೈಮ್ ಈ ತರ ತಿಂತಿರೋದು. ಎಲ್ಲಿಂದ ಬಂದೈತ್ ನಾನು ನಿನ್ ಮಗನ್ ಬರ್ತಾನೆ. ಆಯ್ತು ಬೈ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ವಿಡಿಯೋ ವೇಟ್ ಮಾಡಿ ಅಂತ ಹೇಳ್ತಾ ಬೈ ಬೈ. ಈ ಬ್ಲಾಗ್ ಒಂದು ಸ್ವಲ್ಪ ಲೇಟ್ ಆಗಿ ಬರುತ್ತೆ ಗೈಸ್. ಲೇಟ್ ಆಗಿ ಅಂದ್ರೆ ಬರ್ತಡೇ 24ನೇ ತಾರೀಕು, ಈ ಬ್ಲಾಗು ಈ ತಿಂಗಳ ಎಂಡಲ್ಲಿ ಬರುತ್ತೆ. ಸೊ ನೋಡಿ.